ಹಲೋ ನಮಸ್ಕಾರ. ಬನ್ನಿ ನಮ್ಮ ಬೆಳ್ಳಿಗುಂಡೂಸ್ ಕಿಚನ್ಗೆ. ಇವತ್ತು ಬನ್ನಿ, ಇದೇನು ಅಂತ ನೋಡ್ತಾ ಇದ್ದೀರಲ್ಲ, ಇದು ಮಂಗರವಳ್ಳಿ ಬಳ್ಳಿ ಅಂತ. ಅಂದರೆ ಇದನ್ನು ತಮಿಳಲ್ಲಿ ಪಿಂಡರೈ ಅಂತ ಕರೀತಾರೆ. ಇನ್ನು ಕೆಲವರು ಇದನ್ನು ಸಂದು ಬಳ್ಳಿ ಅಂತ ಕೂಡ ಕರೀತಾರೆ. ಇದ್ರ ಬಗ್ಗೆ ಆಯುರ್ವೇದದಲ್ಲಿ ಒಂದು ಉಲ್ಲೇಖ ಕೂಡ ಇದೆ. ಇದನ್ನು ಮೆಡಿಸಿನಲ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ಇದರದ್ದು 1 ಕಪ್ಪು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಇದರ ಗಂಜಿ ಮಾಡ್ಕೊಂಡು ಕುಡಿದ್ರೆ, ಅದು ವಾರಕ್ಕೆ 3 ಬಾರಿ ಕುಡಿದ್ರೆ ಬೋನ್ಸ್ನಲ್ಲಿ ಇರೋವಂಥ ಐರನ್ನು ಇದೆಲ್ಲ ಕೂಡ ಗಟ್ಟಿಯಾಗತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಕೊಲೆಸ್ಟ್ರಾಲು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ, ಅಂದರೆ ಕಂಟ್ರೋಲಲ್ಲಿರುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಕೆಮ್ಮು ಕಫ ಇದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೇನು ತುಂಬ ದೊಡ್ಡ ಜಾಗ ಬೇಕಾಗಿಲ್ಲ ಬೆಳೆಸೋದಕ್ಕೆ. ಇದನ್ನ ಒಂದು ಸಣ್ಣ ಜಾಗ, ಅಂದರೆ ಬಿಸಿಲು ಬೀಳೋ ಕಡೆಗೆ ಒಂದು ಪಾಟಲ್ಲಿ ಹಾಕಿದ್ರೂ ಕೂಡ ಇದು ಚೆನ್ನಾಗಿ ಬರುತ್ತೆ. ಮತ್ತು ನೀರು ತುಂಬ ಕಮ್ಮಿ ಹಿಡಿಸುತ್ತೆ ಇದಕ್ಕೆ ಬೆಳೆಯೋದಕ್ಕೆ. ಸೊ ನೀವು ಒಳಗಡೆ ಕೂಡ ಇಟ್ಕೊಂಡು ಬೆಳೆಸ್ಬೋದು. ಅಂದರೆ ಬೆಳಕು ಜಾಸ್ತಿ ಇರೋ ಕಡೆಗೆ ಇದನ್ನು ಹಾಕೋಬೇಕು. ಬೆಳಕು ಅಂದರೆ ಸ್ವಲ್ಪ ಬಿಸಿಲು ಡೈರೆಕ್ಟಾಗೆ ಬೀಳೋ ಅಂಥ ಕಡೆಗೆ ಇರಬೇಕು. ಸೊ ಇದನ್ನು ಇವತ್ತು ನಾನು ತಗೊಂಡು ಏನು ಮಾಡ್ತಾಯಿದ್ದೀನಿ ಇದರಲ್ಲಿ ಅಂತ ನೋಡ್ತಾ ಇದ್ದೀರಾ. ಇದು ಮಂಗರವಳ್ಳಿ ಬಳ್ಳಿನಲ್ಲಿ ನಾನು ಇವತ್ತು ಒಂದು ಚಟ್ನಿ ಮಾಡ್ತಿದ್ದೀನಿ. ಇದನ್ನು ಬೋನ್ಸ್ಗಳಿಗೆ ಕೆಲವು ಕಡೆಗೆ ಏನು ಮಾಡ್ತಾರೆ ಅಂದರೆ, ಇದನ್ನು ಯೂಸ್ ಮಾಡಿಕೊಂಡು ಬೋನ್ ಈ ಕಟ್ಟಾಗಿರುತ್ತಲ್ಲ ಬೋನು ಅಂಥದ್ದು ಕೂಡ ಜಾಯಿನ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತಾರಂತೆ. ಬನ್ನಿ ಹಾಗಾದರೆ ಸಿಂಪಲ್ಲಾಗೆ ಒಂದು ಚಟ್ನಿ ಮಾಡಿಕೊಂಡು ಹೆಂಗೆ ಇದನ್ನ ಯೂಸ್ ಮಾಡೋದು ಅಂತ ಇವತ್ತು ನಾವು ನಮ್ಮ ಬೆಳ್ಳಿಗುಂಡೂಸ್ ಕಿಚನಲ್ಲಿ ನೋಡೋಣ. ಇದು ಸ್ವಲ್ಪ ಕ್ಲೀನಿಂಗು ಇದು ಮಾಡ್ಕೋಬೇಕು. ಇದು ಮಾಡುವಾಗ ಸ್ವಲ್ಪ ಕೈ ಅಂದರೆ ನವೆ ಬರುತ್ತೆ. ಈ ನಾವು ಏನಂತಾರೆ, ಈ ಸುವರ್ಣ ಗೆಡ್ಡೆ ಎಲ್ಲ ಹೆಚ್ಚಬೇಕಾದ್ರೆ ಹೇಳ್ತಾರೆ ಗೊತ್ತಾ, ಕೈ ಒಂಥರ ಕೆರ್ತಾ ಬರುತ್ತೆ ಅಂತ, ಆ ಥರ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾನು ಹೆಂಗೆ ಕ್ಲೀನ್ ಮಾಡೋದು ಎಲ್ಲನೂ ಹೇಳ್ಕೊಡ್ತೀನಿ, ಮತ್ತು ಏನೇನು ಬೇಕು ಅಂತ ಹೇಳ್ತೀನಿ. ಬನ್ನಿ, ಮೊದಲಿಗೆ ಇದನ್ನೆಲ್ಲ ತೊಳೆದಿಟ್ಕೊಂಡು ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಇಂಗು ಮತ್ತು ಹಸಿ ಕಾಯಿ, ಇದನ್ನು 1 ಕಪ್ಪಷ್ಟು, ಅಂದರೆ ಒಂದು ಫುಲ್ಲು ಚಿಪ್ಪು ತೆಂಗಿನಕಾಯಿ ಫುಲ್ ತೊಗೊಂಡಿದ್ದೀನಿ ನಾನು. ಮತ್ತು ಇಲ್ಲೊಂದು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಖಾರ ಜಾಸ್ತಿ ಇರಲ್ಲ ಇದು, ಬ್ಯಾಡಗೆ ಮೆಣಸಿನ್ಕಾಯಿ. ಹಾಗೆ ಒಂದು ಸ್ವಲ್ಪ ಮೆಂತ್ಯದ ಕಾಳು ಕೂಡ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ 1 ಕಪ್ಪು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಉದ್ದಿನಬೇಳೆ ಅಥವಾ ಕಡಲೆಬೇಳೆ ಯಾವುದು ಬೇಕಾದ್ರೂ ಕೂಡ ಹಾಕೋಬೋದು. ಹಾಗೆ ಹುಳಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಬೇಕು ಅಂದರೆ ಇದಕ್ಕೆ ಬೆಲ್ಲ ಕೂಡ ಒಂಚೂರು ಹಾಕೋಬೋದು. ನೋಡಿ, ಈ ಥರ ಫಸ್ಟು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಕಟ್ ಮಾಡಿ. ನೋಡಿ, ಈ ಥರ ಕೈಯಿಂದ ಕಟ್ ಮಾಡ್ಕೊತಾ ಹೋಗಬೇಕು. ನೋಡಿ, ಈ ಥರ. ನಿಮಗೆ ಕೈ ಏನಾದರೂ ಸ್ವಲ್ಪ ಉರಿಯುತ್ತೆ, ನನಗೆ ಭಯ ಆಗುತ್ತೆ ಕಟ್ ಮಾಡೋಕ್ಕೆ ಅಂದರೆ ಈ ಥರ ಗ್ಲೌಸ್ ಹಾಕೊಂಡ್ಬಿಟ್ಟು ಕೂಡ ಮಾಡ್ಕೋಬೋದು. ಮತ್ತು ಈ ಥರ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ನೋಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಕಟ್ ಮಾಡಿಕೊಂಡು ಫುಲ್ ಕ್ಲೀನ್ ಮಾಡ್ಕೋಬೇಕು. ಆ ತುದಿ ಎಲ್ಲ ಅಂದರೆ ಎಡ್ಜಸ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಅದು ಸ್ವಲ್ಪ ನಾರು ಥರ ಇರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಮಿಕ್ಸಿಗೆ ಬರಲ್ಲ. ಹಾಗಾಗಿ ಹಾಗೆ ಇದನ್ನು ನೋಡಿ ಈ ಥರ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಸಿಪ್ಪೆ ಇದ್ದರೆ ನೋ ಪ್ರಾಬ್ಲಮ್. ತುಂಬ ಅದೇ ಥರ ಸಿಪ್ಪೆನ ಇಟ್ಕೊಂಡು ಮಾಡಬಾರ್ದು. ನೋಡಿ, ಈ ಥರ ಎಡ್ಜಸ್ನ ಹಿಂಗೆ ತೆಕ್ಕೊಳ್ಳಿ. ನೋಡಿ, ಈ ಥರ ತೆಕ್ಕೊಳ್ಳಿ. ನೀಟಾಗಿ ಆ ಗಂಟುಗಳನ್ನೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅಲ್ಲೇ ನಾರುಗಳಿರೋದು. ನೀವು ಮಿಕ್ಸಿಗೆ ಹಾಕಿದ್ಮೇಲೂ ಕೂಡ ನಾರುಗಳು ಹಾಗೆ ಉಳ್ಕೊಬಾರ್ದಲ್ವಾ. ಸೊ ಹಾಗಾಗಿ ಈ ಥರ ಫುಲ್ಲು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಿಕ್ತು ನನಗೀಗ. ಇದ್ರದ್ದು ಎಲೆ ಕೂಡ ನಾವು ಯೂಸ್ ಮಾಡ್ಬೋದು. ದಿನನಿತ್ಯ ಅಡುಗೆಗಳಲ್ಲಿ ಎಲೆ ಕೂಡ 1-2 ಕಟ್ ಮಾಡಿಕೊಂಡು ಹಾಕ್ಕೊಂಡು ತಿನ್ಬೋದು. ಮೈಗೆ ತುಂಬ ಒಳ್ಳೆಯದು. ಈ ಗಿಡನ ನಾನು ಇಲ್ಲಿ ಮೈಸೂರು, ಅಂದರೆ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಒಂದು ಧಾತ್ರಿವನ ಅಂತ ಒಂದು ಇದಿದೆ, ಆಯುರ್ವೇದಿಕ್ ಮೆಡಿಸಿನಲ್ ಪ್ಲ್ಯಾಂಟ್ಸ್ಗಳು ಸಿಗುತ್ತೆ. ಎಷ್ಟು ನಾನೊಂದು 6 ರೂಪಾಯಿ ಕೊಟ್ಟೇನೋ ತೊಗೊಂಡು ಬಂದಿದ್ದು ಆ ಗಿಡನ ಅಷ್ಟೇ. ಸೊ ಹೋಗಿ ತೊಗೊಂಡು ಬಂದು ನೀವು ಪ್ಲ್ಯಾಂಟ್ ಮಾಡ್ಕೊಳ್ಳಿ, ಒಳ್ಳೆಯದು ತುಂಬ ಇದು ಮೈಗೆ. ನೋಡಿ, ಈ ಥರ ಎಣ್ಣೆ ಹಾಕ್ಕೊಂಡು ಫಸ್ಟು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಗಂಟಲು ಎಲ್ಲ ಉರಿಯುತ್ತೆ, ಅಂದರೆ ಕೆರ್ತಾ ಬರುತ್ತೆ. ಸೊ ಹಾಗಾಗಿ ಚೆನ್ನಾಗೆ ಇದನ್ನು ಈ ಥರ ಫ್ರೈ ಮಾಡ್ಕೊಂಬಿಡಿ. ಯೂಶಲಿ ಒಂದು 30 ವರ್ಷ ಆದಮೇಲೆ ಎಲ್ರಿಗೂ ಹೆಣ್ಮಕ್ಳಿಗೆ
ಮಂಡಿ ನೋವು, ಬೆನ್ನೋವು, ಕಾಲು ನೋವು ಇದೆಲ್ಲ ಅಂದರೆ ಬಂದೇ ಬರುತ್ತೆ ಅಲ್ಲ. ಸೊ ಹಾಗಾಗಿ ಈ ಥರದನ್ನ ಮನೆ ಮದ್ದಲ್ವಾ ಇದು, ಹೇಗಿದ್ದರೂ ಏನು ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಸೊ ನಾವು ಯೂಸ್ ಮಾಡ್ಬೋದಲ್ಲ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಒಂದಾದ್ಮೇಲೆ ಒಂದು ಫ್ರೈ ಮಾಡ್ಕೋಬೇಕು. ಈಗ ನಾನು ಹಸಿ ಕಾಯಿ ಕೊಬ್ಬರಿ ಇದು ಏನು ಚೂರು ಕೂಡ ಹಾಕ್ಕೊಂಡಿದ್ದೀನಿ. ನೀವು ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು, ಫ್ರೈ ಚೆನ್ನಾಗಾಗತ್ತೆ ಅನ್ನೋದಿದ್ರೆ. ಸೊ ನಾನು ತೆಕ್ಕೊಂಬಿಟ್ಟೆ ಅದನ್ನು ಒಂದು ತಟ್ಟೆಗೆ. ಈಗ ನೋಡಿ ಉದ್ದಿನಬೇಳೆ ಖಾಲಿ ಬಾಣಲೆಗೆ ಹಾಕಿದ್ದೀನಿ. ಬೇಕಾ ಒಂದು 2 ಸ್ಪೂನ್ ಎಣ್ಣೆ ಕೂಡ ಹಾಕ್ಕೋಬೋದು. ಇಲ್ವಾ ಡ್ರೈ ಫ್ರೈ ಮಾಡಿದ್ರೆ ಡ್ರೈ ಫ್ರೈ ಕೂಡ ಮಾಡ್ಕೋಬೋದು. ಅದೆಲ್ಲ ಎಣ್ಣೆ ಕೂಡ ಇರುತ್ತಲ್ಲ ಬಾಣಲೆಯಲ್ಲಿ, ಹಾಗೆ ಕೂಡ ಮಾಡ್ಕೋಬೋದು. ಅದ್ರ ಜೊತೆಗೆ ಮೆಂತ್ಯ ಕೂಡ ಹಾಕ್ಕೋತಾ ಇದ್ದೀನಿ ನಾನು. ಇದು ಉದ್ದಿನ ಬೇಳೆ ಅಂತಲ್ಲ, ಕಡಲೆಬೇಳೆಲಿ ಕೂಡ ಮಾಡ್ಬೋದು. ಸ್ವಲ್ಪ ಬೇಳೆ ಕಮ್ಮಿನೇ ಹಾಕ್ಕೊಳ್ಳಿ. ಕೊಬ್ಬರಿ ಮತ್ತು ಇದೇನು ನಾವು ಬಳ್ಳಿ ತೊಗೊಂಡಿದ್ದೀವಿ ಅದು ಸ್ವಲ್ಪ ಮುಂದೆ ಇರೋ ಥರ ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಇದು ಕೂಡ 1-2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಬಿಡಿ. ಅದಕ್ಕೆ ನಾನು ಹುಣಸೆ ಹಣ್ಣು ಕೂಡ ಹಾಕ್ಕೊಂಬಿಡ್ತಾ ಇದ್ದೀನಿ. ಮಿಕ್ಸಿಗೆ ಈಸಿಯಾಗೆ ಸಿಗುತ್ತೆ ಅಂತ ಅದು ಕೂಡ ಒಂಚೂರು ಫ್ರೈ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು. ಕ್ಲೀನ್ ಮಾಡಿ ಅದನ್ನು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಇಂಗು ಅರಿಶಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತೆಂಗು ಇಂಗು ಎರಡೂ ಇಲ್ಲದಿದ್ರೆ ಅಡುಗೆನೇ ಆಗಲ್ಲ ಅಲ್ವಾ. ಸೊ ಅದೆರಡು ಇರಲೇಬೇಕು ನಮಗೆ ಫುಡ್ಡಲ್ಲಿ. ಇದನ್ನು ಇವಾಗ ನೋಡಿ ನಾವು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇದನ್ನು ಆದಷ್ಟು ಸ್ವಲ್ಪ ಗಟ್ಟಿಯಾಗೇ ನಾವು ಗ್ರೈಂಡ್ ಮಾಡ್ಕೋಬೇಕು. ಈ ಚಟ್ನಿ ನಾವೇನು ಮಾಡ್ತಿದ್ದೀವಿ, ಇದನ್ನು ಒಂದು 4-5 ದಿನ ಫ್ರಿಜ್ಜಲ್ಲಿ ಇಟ್ಕೋಬೋದು. ಅನ್ನ ಕಲಿಸ್ಕೊಳ್ಳೋಕ್ಕೆ ಅಥವಾ ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಕೂಡ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸಾಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರೋ ಚಟ್ನಿ ರೆಡಿ ಆಗೋಯ್ತು. ಚೂರು ನೀರು ಮಿಕ್ಸ್ ಮಾಡಿಕೊಂಡು ಮಿಕ್ಸಿನ ತೊಳ್ಕೊಂಡು ಹಾಕ್ಕೊಂಡ್ಬಿಡಿ. ಇದಕ್ಕೊಂದು ಮಾಮೂಲಿ ಒಗ್ಗರಣೆ, ಇಂಗು, ಸಾಸಿವೆ, ಕರಿಬೇವು, ಬೇಕು ಅಂದರೆ ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಕೋಬೋದು. ಇಲ್ವಾ ಬರೀ ಸಾಸಿವೆ ಇಂಗು ಕೂಡ ಕೊಟ್ಟು ಒಗ್ಗರಣೆ ಕೊಟ್ಕೋಬೋದು. ಇದನ್ನು ಅನ್ನಕ್ಕೆ ಅಥವಾ ಚಪಾತಿಗೆ ಯಾವುದಕ್ಕೆ ಹಾಕ್ಕೊಂಡ್ರೂ ಸೂಪರಾಗಿರುತ್ತೆ. ಸೊ ಒಂದ್ಸತಿ ಮಾಡ್ಕೊಳ್ಳಿ ಈ ಥರ, ನಿಮಗೆ ಈಸಿಯಾಗಿ ಸಿಗುತ್ತೆ. ನೀವು ಹೋಗ್ಬಿಟ್ಟು ಕೊಂಡು ಬರ್ಬೋದು. ಇದಕ್ಕೆ ನೋಡಿ ಅಷ್ಟೇ, ಒಗ್ಗರಣೆ ಹಾಕ್ಬಿಟ್ರೆ ಚಟ್ನಿ ರೆಡಿ. ಇಷ್ಟ ಆಯಿತು ಅನ್ಕೋತೀನಿ ರೆಸಿಪಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಆ್ಯಂಡ್ ಮೈಗೆ ಒಳ್ಳೆಯದು ಕೂಡ. ನೋಡಿ ರೆಡಿ ಚಟ್ನಿ. ಥ್ಯಾಂಕ್ ಯು.